ಈಗ ಮಣ್ಣು ಮಡಿಕೆ ಆಗುತ್ತೆ, ತಾನಾಗಿ ಆಗುತ್ತೆ ಇಲ್ಲ. ಮಣ್ಣಿಗೆ ನೀರು ಬೆರೆಸಿ ಹದ ಮಾಡಿ ಆಕಾರ ಕೊಟ್ಟು ಬೇಯಿಸಿ ಅದಕ್ಕೊಂದು ಬೆಲೆ ಬರೋಗ ಮಾಡೋನು ಒಬ್ಬ ಕುಂಬಾರ. ಆ ಮಣ್ಣು ಮಡಿಕೆ ಆಗೋದ್ರ ಹಿಂದೆ ಆ ಕುಂಬಾರನ ಪರಿಶ್ರಮ, ಏಕಾಗ್ರತೆ, ತಾಳ್ಮೆ ಎಲ್ಲವೂ ಇದ್ದೇ ಇರುತ್ತೆ. ನಿಮ್ಮ ನನ್ನ ಜೀವನವು ಹಾಗೆ. ಒಂದೇ ಒಂದು ವ್ಯತ್ಯಾಸ, ಇಲ್ಲಿ ಮಣ್ಣು ನಾವೇ, ಕುಂಬಾರನು ನಾವೇ ಅಲ್ವಾ? ತನ್ನತನವನ್ನ ಉಳಿಸ್ಕೊಂಡು ಸುಂದರವಾದ ಹೊಸ ಹೊಸ ರೂಪಗಳನ್ನ ಪಡೆಯೋನೆ ಕಲೆಗಾರ. ಅವರು ತಮ್ಮ ಜೀವನವನ್ನ ತಾವೇ ರೂಪಿಸ್ಕೊಂಡಿರುವ ರೀತಿಯನ್ನ ನೋಡಿದಾಗ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಅವ್ರ ಕಥೆಯನ್ನ ನಿಮ್ಗೆ ಹೇಳಬೇಕು ಅನ್ಸುತ್ತೆ. ಅಂತಹ ಒಂದು ಕತೆ ಕೇಳೋಣ. ಇವರು ಕನ್ನಡ ರಂಗಭೂಮಿಯ ಆಭರಣ, ಹೊಸ ಅಲೆಯ ಚಿತ್ರಗಳ ಹೊಂಗಿರಣ, ಕನ್ನಡ ಕಲಾ ಸಂಸ್ಕೃತಿಯ ಭಾರತದ ಭಾವೈಕ್ಯತೆಯಲ್ಲಿ ಮೆರೆಸಿದ ಕನ್ನಡಿಗ. ಸ್ವಾಗತಿಸಿ ಈ ವಾರದ ಸಾಧಕರು, ಬಹುಮುಖ ಪ್ರತಿಭೆ ಶ್ರೀ ಟಿ.ಎಸ್. ನಾಗಾಭರಣ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಇವರು ತಲಕಾಡು ಶ್ರೀನಿವಾಸಯ್ಯ ನಾಗಾಭರಣ. ಹುಟ್ಟಿದ್ದು ಜನವರಿ 23, 1953 ತಲಕಾಡಿನಲ್ಲಿ. ತಂದೆ ಶ್ರೀನಿವಾಸಯ್ಯ, ತಾಯಿ ರುದ್ರಮ್ಮ. ಈ ದಂಪತಿಗಳ ಒಟ್ಟು 5 ಜನ ಮಕ್ಕಳಲ್ಲಿ ಇವರು ಎರಡನೆಯವರು. ಅಣ್ಣ ಶಿವರುದ್ರದೇವ, ತಮ್ಮ ವಿಶ್ವನಾಥ್ ಮುರಳೀಧರ್ ಮತ್ತು ವಿಜಯ ರಾಘವ್. ಇವರು ಧರ್ಮಪತ್ನಿ ನಾಗಿನಿ. ಇವರ ಮಕ್ಕಳು ಶ್ರುತಾಭರಣ ಹಾಗೂ ಪನ್ನಗಾಭರಣ. 51 ವರ್ಷಗಳಿಂದ ಸತತವಾಗಿ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರು 30ಕ್ಕೂ ಹೆಚ್ಚು ನಾಟಕಗಳನ್ನ ನಿರ್ದೇಶಿಸಿ ಹಲವಾರು ನಾಟಕಗಳಲ್ಲಿ ನಟಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಅಂಬರೀಶ್, ಡಾಕ್ಟರ್ ವಿಷ್ಣುವರ್ಧನ್, ಅನಂತ್ ನಾಗ್ ಅವರು, ಶಿವರಾಜ್ ಕುಮಾರ್ ಅವರು ಎಲ್ಲಾ ದಿಗ್ಗಜರ ಚಿತ್ರಗಳನ್ನ ನಿರ್ದೇಶಿಸಿದ್ದಾರೆ. 46 ವರ್ಷಗಳ ಸಿನಿ ಪಯಣದಲ್ಲಿ 35 ಚಿತ್ರಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಕಿರುತೆರೆಯಲ್ಲೂ ತಮ್ಮ ಛಾಪನ್ನ ಮೂಡಿಸಿದ ಇವರು ಕನ್ನಡ, ತಮಿಳು, ಹಿಂದಿ ಸೇರಿದಂತೆ 15ಕ್ಕೂ ಹೆಚ್ಚಿನ ಸೀರಿಯಲ್ಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಇವರ ಸಾಧನೆಗೆ 9 ರಾಷ್ಟ್ರ ಪ್ರಶಸ್ತಿ, 15 ರಾಜ್ಯ ಪ್ರಶಸ್ತಿಗಳು, 4 ಫಿಲ್ಮ್ ಫೇರ್ ಪ್ರಶಸ್ತಿಗಳು, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 3 ಬಾರಿ ಯುಗಶ್ರೀ ಪ್ರಶಸ್ತಿಗಳು ಸೇರಿದಂತೆ ಇನ್ನು ಹಲವಾರು ಪ್ರಶಸ್ತಿಗಳು ಇವರಿಗೆ ಲಭಿಸಿದೆ. ಇವರು 3 ಬಾರಿ ರಾಷ್ಟ್ರೀಯ ಭಾವೈಕ್ಯತಾ ಪ್ರಶಸ್ತಿಯನ್ನು ಪಡೆದಿರುವ ಏಕೈಕ ಕನ್ನಡದ ನಿರ್ದೇಶಕರು. ಇವರು ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಪ್ರಥಮ ಅಧ್ಯಕ್ಷರಾಗಿ, 3 ಬಾರಿ ಕರ್ನಾಟಕ ಚಲನಚಿತ್ರ ಸಬ್ಸಿಡಿ ಕಮಿಟಿಯ ಚೇರ್ಮನ್ ಆಗಿ, 6 ಬಾರಿ ರಾಷ್ಟ್ರೀಯ ಚಲನಚಿತ್ರ ಕಮಿಟಿಯ ತೀರ್ಪುಗಾರರಾಗಿ ಹಾಗೂ 1 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕಮಿಟಿಯ ಚೇರ್ಮನ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಮಹತ್ತರವಾದ ಜವಾಬ್ದಾರಿಗಳನ್ನ ತಮ್ಮ ಹೆಗಲಿನ ಮೇಲೆ ಹೊತ್ಕೊಂಡು ನಿರ್ವಹಿಸಿದ್ದಾರೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಶ್ರೀ ಟಿ.ಎಸ್. ನಾಗಾಭರಣ ಅವರು. ಸರ್, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ನಮ್ಮ ಶೋ ಬಗ್ಗೆ, ನಮ್ಮ ಫಾರ್ಮ್ಯಾಟ್ ನಿಮಗೆ ಗೊತ್ತೇ ಇರುತ್ತೆ. ನಿಮ್ಮ ಹುಟ್ಟಿನಿಂದ ಹಿಡಿದು ಇವತ್ತಿನವರೆಗೆ ನಿಮ್ಮ ಜೀವನ ಹೇಗಿತ್ತು, ನಿಮ್ಮ ಜೀವನದ ಮುಖ್ಯವಾದ ತಿರುವುಗಳಿಗೆ ಯಾರು ಕಾರಣ, ಎಲ್ಲರನ್ನೂ ಮತ್ತೆ ನಿಮಗೆ ಪರಿಚಯಿಸ್ತೀವಿ. ಶುರು ಮಾಡಕ್ ಮುಂಚೆ ಕಜ್ಜಾಯ, ತುಪ್ಪ ಏನಿರ್ಬೋದು ಇದು ಹಿಂದಿನ ಕತೆ? ನಿಮ್ಮ ಹುಟ್ಟುಗೂ ಇದಕ್ಕೇನೋ ಸಂಬಂಧ ಇರಬೇಕು. ಏನ್ ಕತೆ? ನಿಮ್ಗೆ ಬಹಳ ಇಷ್ಟ ಅಂತ ಕೇಳ್ಬಿಟ್ವಿ. ಸಿಹಿಯಿಂದ ಶುರು ಮಾಡೋಣ. ಖಂಡಿತ. ಎಸ್. ಪ್ರಾರಂಭದಲ್ಲೇ ನನಗೆ ಸಿಹಿ ತಿನ್ನಿಸಿ ನನ್ನ ಬದುಕಿನ ಪಯಣವನ್ನು ನಾನು ನೋಡುವ ಹಾಗೆ ಮಾಡ್ತಾ ಇರೋ ನಿಮಗೆ ಆಭಾರ ಮನ್ನಣೆ. ಥ್ಯಾಂಕ್ ಯು ಸರ್. ನಮ್ಮಮ್ಮ ನನಗೆ ನಿಜವಾಗಿಯೂ ಅದೊಂದು ಆಶ್ಚರ್ಯದ ಸಂಗತಿನೇ. ಅಮ್ಮ ಯಾಕೆ ಈ ವ್ರತ ಮಾಡಿದ್ರು, ಯಾಕೆ ಈ ಕಜ್ಜಾಯದ ವ್ರತದ ಮುಖಾಂತರ ನನ್ನ ಜನನವಾಯಿತು ಅನ್ನೋದು ಇವತ್ತಿಗೂ ನನ್ನ ಒಂದು ದೊಡ್ಡ ಪ್ರಶ್ನೆನೇ. ನಿಮ್ಮ ಅಣ್ಣ ಹುಟ್ಟುತ್ತಾರೆ, 2ನೇ ಮಗು ಹುಟ್ಟುತ್ತೆ, ಬಟ್ ಯಾವುದೋ ಕಾರಣಕ್ಕೆ ತೀರೋಗುತ್ತೆ. 3ನೇ ಮಗು ಹುಟ್ಟಬೇಕಾದ್ರೆ ಏನು ಅನಾಹುತ ತಗೊಳ್ಬೇಕು, ಕ್ಷೇಮವಾಗೆಲ್ಲ ನಡಿಬೇಕು ಅಂತ ಅಮ್ಮ ವ್ರತ ಮಾಡ್ತಾರಂತೆ, ನಾಗ ಪೂಜೆ ಮಾಡ್ತಾರಂತೆ. ನೀವು ಹುಡ್ತೀರಿ, ನಿಮ್ಮ ಹೆಸರು ಹಾಗಾಗಿ ನಾಗಾಭರಣ ಅಂತ ಇಡ್ತಾರೆ.
ಅದರ ಹಿಂದಿನ ಕತೆ ನಮ್ಮ ವಿಡಿಯೋ ನೋಡೋಣ. ನಗಣ ಚೆನ್ನಾಗಿದೆಯೇನಪ್ಪ, ತಲಕಾಡಿನಲ್ಲಿ ಹುಟ್ಟಿದ್ ನೀನು. ಒಳ್ಳೆ ಜನ ಇದೆ. ರುದ್ರಕ್ಕನ್ಗೆ ಒಬ್ಬ ಮಗ ಆದ್ಮೇಲೆ ಇಬ್ಬರು ಮಕ್ಕಳು ತೀರೋದಕ್ಕೆ ಅಶ್ವತ್ಥ ಕಟ್ಟೆ ಪ್ರದರ್ಶನ ಮಾಡಿ ನಾಗರ ಕಲ್ಲೆಲ್ಲ ಪೂಜೆ ಮಾಡಿ ನೀನು ಹುಡ್ತದಕ್ಕೆ ನಿಂಗೆ ನಾಗರಾಜ ಅಂತ ಹೆಸರು ಕಟ್ಟಿದ್ರು ಕಣಪ್ಪ. ನೀನು ಹುಡ್ತಾಗ ತುಂಬ ಚೆನ್ನಾಗಿದೆ, ಎಲ್ಲರೂ ಪ್ರೀತಿಯಿಂದ ಎತ್ಕೊಂಡು ಮುದ್ದಾಡ್ತಿದ್ವಿ ನಿನ್ನ, ಅಷ್ಟು ಚೆನ್ನಾಗಿದೆಯಪ್ಪ. ನಾಗಭರಣ ಅಂತ ಅವ್ನು ಚಿಕ್ಕನಿಂದ ನೋಡಿದ್ದೀನಪ್ಪ ಅಮ್ಮ. ನಾವು ಎತ್ತಾಡಿಸಿ ಮಾಡಿದವರು, ನಾವು ಅಕ್ಕ ಅಕ್ಕ ಅಂತ ಅವನು ನಮ್ಮನ್ನು ಇದು ಮಾಡ್ತಿದ್ವಿ. ನಾನು ಅವ್ನು ಎತ್ಕೊಂಡು ಮಾತಾಡಿಸ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ವಿ. ನಿನ್ಗೆ ದೇವರು ಚೆನ್ನಾಗಿಟ್ಟಿರಲಿ. ಎಸ್ ಸರ್, ಅವ್ರು ಹೇಳ್ತಾರೆ ನಿಮ್ಮ ಹೆಸರು ನಾಗರಾಜ ಅಂತ. ಅದು ನಾಗಭರಣ ಹೇಗಾಯ್ತು, ಯಾವಾಗ ಆಯ್ತು ಸರ್? ನನ್ನ ಹುಟ್ಟಿನಲ್ಲಿ ಈ ಗೌಪ್ಯ ಅಡಗಿದೆ ಅಂತ ಗೊತ್ತಾಗಿದ್ದು ಕೂಡ ಇತ್ತೀಚೆಗೆ. ಅದೇ ನನಗೆ ಆಶ್ಚರ್ಯ. ನಿಜವಾಗಿಯೂ ನಮ್ಮಪ್ಪ ಕವಿ ಹೃದಯಿ. ಕುವೆಂಪು ಅವರ ಒಂದು ರೀತಿ ಮಾನಸ ಶಿಷ್ಯರು. ಆಶ್ರಿತ ಅಂತ ಆಯ್ತಿಪ್ಪೇಗೌಡರ ಮಗ ಶ್ರೀನಿವಾಸಯ್ಯ ತಲಕಾಡು ಅಂತ ಹೇಳಿ ಆಶ್ರಿತ ಅಂತ ಕಾವ್ಯನಾಮದಲ್ಲಿ ಒಂದಷ್ಟು ಕವನಗಳನ್ನ ಬರಿತಾ ಇದ್ರು. ನನಗೆ ಆಶ್ಚರ್ಯ ಆಗೋದು, ಈಗ ನಮ್ಮ ಅಪ್ಪ ಆಶ್ರಿತ ಯಾವಾಗ ಬರಿತಾ ಇದ್ದಾರೆ ಇದನ್ನ ಅಂತ. ಆದ್ರೆ ಅವರ ನಿಜವಾದ ಕವಿ ಹೃದಯ ಗೊತ್ತಾಗಿದ್ದು ನನಗೆ ಅವರು ನನ್ನ ಹೆಸರನ್ನ ದಾಖಲೆ ಮಾಡಿದಾಗ. ಶ್ರೀನಿವಾಸಯ್ಯನವರು ಇಬ್ಬರು ನಾಗರಾಜರು ಸ್ಕೂಲಿಗೆ ಸೇರಿದಾಗ ನನ್ನ ಹೆಸರನ್ನ ನಾಗಾಭರಣನನ್ನಾಗಿ ಮಾಡಿದ್ರು. ಕುವೆಂಪುರವರ ಆ ಹಿನ್ನೆಲೆ ಅವ್ರಿಗಿತ್ತು ಅನ್ನೋದಕ್ಕೆ ನನ್ನ ಈ ಹೆಸರೇ ಸಾಕ್ಷಿ. ನನಗೆ ಗೊತ್ತಿದ್ದ ಹಾಗೆ ಈ ಹೆಸರಿನವರು ನನಗೆ ಬೇರೆ ಯಾರು ಬಹಳ ಅಪರೂಪ ಕಣ್ಣಿಗೆ ಬಿದ್ದಿಲ್ಲ. ಹೌದು ಹೌದು ಹೌದು. ನೀವು ಚಿಕ್ಕವರಾಗಿದ್ದ ತಲಕಾಡಿ ಬಗ್ಗೆ ಕೇಳಿರುವಂತ ಕಥೆಗಳು ನಮಗೆ ಬಹಳ ಸೊಗಸಾಗಿದೆ, ಅದನ್ನ ಕೇಳಕ್ಕೇನೆ. ಆ ಹಳ್ಳಿಯ ಅಥವಾ ತಲಕಾಡಿನ ಆ ನನ್ನ ಬದುಕು ನನ್ನ ಇಡೀ ಬದುಕಾಗಿ ಪರಿಣಾಮಿಸಿಕೊಂಡಿತ್ತು, ಆವರಿಸ್ಕೊಂಡಿತ್ತು ಅಂತ ಹೇಳಿಕ್ಕೆ ಇಷ್ಟ. ಹೋಗಿ ನೋಡುದು ಸರ್, ಅಮ್ಮನ ಬಗ್ಗೆ ಹೇಳಿ. ಅಮ್ಮ ಇತ್ತೀಚೆಗೆ ಐ ಲಾಸ್ಟ್ ಜಸ್ಟ್ ರೀಸೆಂಟ್ಲಿ. ಗ್ರೇಟ್. ಸೋ ಅವರಲ್ಲಿ ಈ ಕಲ್ಚರಲ್ ಎಲಿಮೆಂಟ್ ಇತ್ತ ಬಹಳ. ಅಂದ್ರೆ ಅದಕ್ಕೆ ಒತ್ತಾಸೆಯಾಗಿ ನಿಲ್ಲುವಂತಹ ಇದು. ಇನ್ಫ್ಯಾಕ್ಟ್ ನನ್ನ ರಂಗಭೂಮಿಯ ಮೂಲ ಸೆಲೆ ಮತ್ತು ಮೂಲ ಸ್ಫೂರ್ತಿ ಅವರೇನೆ. ಅವ್ರು ಆವತ್ತು ಮನಸ್ಸು ಮಾಡಿ ನನ್ನನ್ನು ರಂಗಭೂಮಿ ಹತ್ತ ಕಳಿಸದೇ ಇದ್ದಿದ್ರೆ ನಾನು ಖಂಡಿತ ರಂಗಭೂಮಿಗೆ ಬರ್ತಾ ಇರಲಿಲ್ಲ. ಎಷ್ಟು ಅವರ ಕರುಳಿನಲ್ಲಿ ಆತಂಕ ಇರ್ತಿತ್ತು ಅಂದರೆ ರಾತ್ರಿ 12-12ವರೆಗೆ ಆಗ ರಂಗಭೂಮಿನಲ್ಲಿ ಸಾಕಷ್ಟು ಕೆಲಸಗಳು ನಾವೇ ಬ್ಯಾಕ್ ಸ್ಟೇಜ್ ಅಂತೂ ನಾನೇ ಮಾಡ್ತಾ ಇದ್ದೆ. ಹಾಗಾಗಿ ಕತ್ತೆ ಕೆಲಸ ಮಾಡೋದಕ್ಕೆ ಯಾರಪ್ಪ ಅಂದ್ರೆ ನಾಗಾಭರಣ ಟೀಮ್ ಅಂತ ಹೇಳ್ತಾ ಇದ್ದೆ. ರಾತ್ರಿ ಎಲ್ಲ ಹೋಗಿ ಪೋಸ್ಟರ್ ಎಲ್ಲ ಹಚ್ಚಿಬಿಟ್ಟು ಬರ್ತಾ ಇದ್ವಿ ಇಡೀ ಬೆಂಗಳೂರಿಗೆ. ಭಾಳ ಲೇಟಾಗಿ ಬರ್ತಾ ಇದ್ದೆ. ಸೊ ನನಗೋಸ್ಕರ ಎದ್ದು ಕಾದು ಬಾಗಿಲು ತೆಗೆದು ಊಟ ಮಾಡಿಸಿ ತಾವು ಮಲಗ್ತಾ ಇದ್ದೆ. ಇವತ್ತು ನಾನೇನಾದರೂ ನನ್ನದು ಅಂತ ಆಗಿದ್ರೆ ಅದು ನನ್ನ ತಂದೆ ಮತ್ತು ತಾಯಿ ಅವರ ನಿಜವಾದ